ಮಾರ್ನಿಂಗ್ ಟಿಪ್ಸ್. ನಿಮ್ಮ ಮುಂಜಾನೆಯನ್ನು ನೀವು ಹೀಗೆ ಆರಂಭಿಸಿದರೆ ಶುಭ ಎನ್ನುತ್ತೆ ಶಾಸ್ತ್ರ. 1. ಕನ್ನಡಿ ನೋಡದೇ ಇರುವುದು. ನಮ್ಮಲ್ಲಿ ಹೆಚ್ಚಿನವರು ಹಾಸಿಗೆಯಿಂದ ಎದ್ದ ತಕ್ಷಣ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಲು ಇಷ್ಟಪಡುತ್ತಾರೆ. ಹಾಸಿಗೆಯಿಂದ ಎದ್ದ ತಕ್ಷಣ ನಮ್ಮ ಡ್ರೆಸ್ ಮತ್ತು ಕೂದಲು ಅಶುದ್ಧವಾಗಿರುತ್ತದೆ. ಈ ಪ್ರತಿಬಿಂಬವನ್ನು ನೋಡುವುದು ಶುಭವಲ್ಲವೆಂದು ಹೇಳಲಾಗುತ್ತದೆ. ಹಾಗಾಗಿ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರದು. 2. ಮುಂಜಾನೆ ನಾವು ಹಾಸಿಗೆಯಲ್ಲಿ ಕಣ್ಣನ್ನು ಬಿಟ್ಟ ನಂತರ ಮೊದಲು ಪರಮಾತ್ಮನನ್ನು ಸ್ಮರಿಸಬೇಕು. ಇದು ನಮ್ಮಲ್ಲಿ ದಿನಪೂರ್ತಿ ಆತ್ಮವಿಶ್ವಾಸದಿಂದ ಇರುವಂತೆ ಮಾಡುತ್ತದೆ. 3. ಸೂರ್ಯನನ್ನು ನೋಡುವುದು ಮತ್ತು ಸೂರ್ಯದೇವರನ್ನು ಪ್ರಾರ್ಥಿಸುವುದು. ಇದು ಒಂದು ಉತ್ತಮ ಅಭ್ಯಾಸ. ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡಿ ಆತನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. 4. ದೇವಸ್ಥಾನದಿಂದ ಗಂಟೆಯ ಸದ್ದು ಕೇಳುವುದು ಕೂಡ ತುಂಬ ಮಂಗಳಕರವಾಗಿದೆ. 5. ಎದ್ದ ನಂತರ ಶಂಖ, ತೆಂಗಿನಕಾಯಿ, ಹೂಗಳು, ನವಿಲು ಮತ್ತು ನವಿಲುಗರಿ ಇವುಗಳನ್ನು ನೋಡುವುದು ಅದೃಷ್ಟ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನೀವು ಅವುಗಳನ್ನು ಎದ್ದ ತಕ್ಷಣ ನೋಡಿದರೆ ಇವುಗಳಲ್ಲಿ ಒಂದನ್ನು ನೀವು ಮಲಗುವ ಕೋಣೆಯಲ್ಲಿ ಇಟ್ಟುಕೊಳ್ಳಿ. 6. ಸಾಕು ಪ್ರಾಣಿಗಳನ್ನು ಹೊಂದಿರುವವರು ತಾವು ಮುಂಜಾನೆ ತಿಂಡಿ ತಿನ್ನುವಾಗ ತಮ್ಮ ಪಕ್ಕದಲ್ಲಿ ಅವುಗಳನ್ನು ಕೂರಿಸಿಕೊಳ್ಳುವ ಅಥವಾ ಅವುಗಳನ್ನು ಕರೆಯುವ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ. ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಎಂದು ಹೇಳುತ್ತದೆ ಶಾಸ್ತ್ರ. 7. ಬಿಳಿ ಬಣ್ಣದ ಹಸುವನ್ನು ಮುಂಜಾನೆ ನೋಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಇವುಗಳಿಗೆ ನೀವು ತಿಂಡಿಯನ್ನು ತಿನ್ನುವ ಮುನ್ನ ಏನಾದರೂ ನೀಡಬೇಕು. 8. ಇದು ಯಾವುದನ್ನು ನಿಮ್ಮ ಬಳಿ ನೋಡಲು ಸಾಧ್ಯವಾಗದಿದ್ದರೆ ಆಗ ನೀವು ಸೂರ್ಯನ ಕಿರಣಗಳನ್ನು ನೋಡಬಹುದು. 9. ಮುಂಜಾನೆ ಎದ್ದ ನಂತರ ಫೋನ್ಗಳಿಂದ ಅಥವಾ ಟಿವಿಯಿಂದ ದೂರ ಇರುವುದು ಉತ್ತಮ. ನಾವು ನಮ್ಮ ಮುಂಜಾನೆಯನ್ನು ಈ ಮೇಲಿನಂತೆ ಆರಂಭಿಸುವುದರಿಂದ ದಿನಪೂರ್ತಿ ಸಂತೋಷದಿಂದ ಇರಬಹುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಎಂದಿನಿಂದಲೇ ನೀವು ಕೂಡ ನಿಮ್ಮ ದಿನವನ್ನು ಈ ರೀತಿ ಆರಂಭಿಸಲು ಪ್ರಯತ್ನಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.